Good morning, dear students. In this section, I will take a 5th standard EVS class. Lesson is element, compound, and mixture. Sir, the earth is a very beautiful. Sir, why? Because there are so many living and non-living things are present. Sir, the earth is a very beautiful ಅಂತ ಹೇಳಿದ್ರಿ. Sir, why? Because there are so many living things, non-living things present in the earth. So the earth is a very beautiful. Why? Because there are so many living things and non-living things present in the earth ಅಂತ ಹೇಳಿದ್ರಿ. ಸರ್ ಲಿವಿಂಗ್ ಥಿಂಗ್ಸಿಗೆ ಒಂದೆರಡು ಎಕ್ಸಾಂಪಲ್ ಕೊಡ್ರಿ, ನಾನ್ ಲಿವಿಂಗ್ ಥಿಂಗ್ಸಿಗೆ ಒಂದೆರಡು ಎಕ್ಸಾಂಪಲ್ ಕೊಡ್ರಿ ಅಂತ ಹೇಳಿದರೆ, ಲಿವಿಂಗ್ ಥಿಂಗ್ಸಿಗೆ ಎಕ್ಸಾಂಪಲ್ಲು ಫಸ್ಟ್ ಒನ್ ಲಯನ್, ಸೆಕೆಂಡ್ ಒನ್ ಟೈಗರ್, ಥರ್ಡ್ ಒನ್ ಪ್ಲ್ಯಾಂಟ್. ಸರ್ ನಾನ್ ಲಿವಿಂಗ್ ಥಿಂಗ್ಸಿಗೆ ಎಕ್ಸಾಂಪಲ್ ಕೇಳೋದಾದರೆ ಮೌಂಟೈನ್, ಸೆಕೆಂಡ್ ಒನ್ ಸಾಯಿಲ್. ಸರ್ ವೈ? ಬಿಕಾಸ್ ಸರ್ ಲಿವಿಂಗ್ ಥಿಂಗ್ಸಲ್ಲಿ ಏನೇನಾಗುತ್ತೆ ಅಂತ ಹೇಳಿದರೆ ಈಟಿಂಗ್ ಆಗುತ್ತೆ, ಹೌದಾ? ಫಸ್ಟ್ ಒನ್ ಏನಾಗುತ್ತೆ? ಈಟಿಂಗ್. ನೆಕ್ಸ್ಟು ಬ್ರೀತಿಂಗ್ ಅಂದರೆ ಉಸಿರಾಟ ಕ್ರಿಯೆ. ಸರ್ ಲಿವಿಂಗ್ ಥಿಂಗ್ಸಲ್ಲಿ ಫಸ್ಟ್ ಒನ್ ಈಟಿಂಗ್ ಅಂತ ಹೇಳಿದರೆ ಸರ್ ಊಟ ಮಾಡ್ತೀವಿ. ಸರ್ ಬ್ರೀತಿಂಗ್ ಅಂತ ಹೇಳಿದರೆ ಉಸಿರಾಟ ಕ್ರಿಯೆ. ಥರ್ಡ್ ಒನ್ ಮೂಮೆಂಟ್ ಅಂತ ಹೇಳಿದರೆ ಏನಾಗೋದು? ಚೇಂಜ್ ಆಗೋದು, ಪೊಸಿಷನ್ ಚೇಂಜ್ ಆಗೋದಕ್ಕೆ ನಾವಂತ ಹೇಳ್ತೀವಿ ಮೂಮೆಂಟ್ ಅಂತ ಹೇಳ್ತೀವಿ. ಅಲ್ಲಿದ್ದವ್ರು ನಾವು ಇಲ್ಲಿ ಬಂದ್ವಾ, ಇದಕ್ಕೇನಾಯ್ತು? ಈಗ ಅಲ್ಲಿದ್ದವ್ರು ಇಲ್ಲಿ ಬಂದ್ವಪ್ಪ ಅಂತ ಹೇಳಿದ್ರೆ ಮೂಮೆಂಟ್, ಇದಕ್ಕೇನಂತ ಕರಿತೀವಿ? ಮೂಮೆಂಟ್ ಅಂತ ಕೇಳ್ತೀವಿ. ಲಾಸ್ಟ್ ಒನ್ ಬಯೋಲಾಜಿಕಲ್ ಆ್ಯಕ್ಟಿವಿಟೀಸ್ ಟೇಕ್ಸ್ ಪ್ಲೇಸ್ ಇನ್ ದ ಲಿವಿಂಗ್ ಥಿಂಗ್ಸ್. ಬಯೋಲಾಜಿಕಲ್ activities. So the living things and non-living things is made up of a matter. So the living things and non-living things is made up of a matter. What do you say that? Matter. M-A-T-T-E-R. ಸದ್ಯ ದ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಈಸ್ ಮೇಡ್ ಅಪ್ ಆಫ್ ಮ್ಯಾಟರ್ ಅಂತ ಹೇಳಿದ್ರಿ. ಸರ್ ಮ್ಯಾಟರ್ ಅಂದರೆ ಏನು? ಸರ್ ಮ್ಯಾಟರ್ ಈಸ್ ಎ, ವಾಟ್ ಯು ಸೇ ದಟ್? ಮ್ಯಾಟರ್ ಈಸ್ ಎ ಮೇಡ್ ಅಪ್ ಆಫ್ ಮಾಲಿಕ್ಯೂಲ್. ವಾಟ್ ಯು ಸೇ ದಟ್? ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಮಾಲಿಕ್ಯೂಲ್. ಸೊ ದ ಮ್ಯಾಟರ್ ಈಸ್ ಅಗೇನ್ ಬ್ರೇಕ್ ಡೌನ್ ಇಂಟು ಎ ಮಾಲಿಕ್ಯೂಲ್. ಸರ್ ಮ್ಯಾಟರ್ ಅಂತ ಹೇಳಿದರೆ ಡೆಫಿನೇಷನ್ ಹೇಳಿದ್ರಿ. ಸರ್ ವಾಟ್ ಈಸ್ ಮ್ಯಾಟರ್? ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಎ ಮಾಲಿಕ್ಯೂಲ್. ಸರ್ ಮಾಲಿಕ್ಯೂಲ್, ಸರ್ ಮ್ಯಾಟರ್ ಈಸ್ ಬ್ರೇಕ್ ಡೌನ್ ಇಂಟು ಏನಾಗುತ್ತೆ? ನೆಕ್ಸ್ಟು ಮಾಲಿಕ್ಯೂಲ್ ಆಗುತ್ತೆ. ಸರ್ ನೋ ಸರ್ ನೆಕ್ಸ್ಟ್ ಸರ್ ಮಾಲಿಕ್ಯೂಲ್ಗೂ ಅದೇ ಥರ ಒಂದು ಡೆಫಿನೇಷನ್ ಇದೆ. ಸರ್ ಏನು ಸರ್ ಅದು? ಸರ್ ಮಾಲಿಕ್ಯೂಲ್ ಈಸ್ ಎ ವೆರಿ ಸ್ಮಾಲ್ ಪಾರ್ಟಿಕಲ್. ವಾಟ್ ಯು ಸೇ ದಟ್? ವೆರಿ ಸ್ಮಾಲ್ particle. So the molecule is again break down into a, what you say that? Atom. The molecule is again break down into a, sir, atom. Sir atom andre ಏನು? And the smallest unit of an element is called as atom. The smallest unit of element. ಸರ್ 3 ಟೈಪ್ಸ್ ಅಂತ ಹೇಳಿದ್ರಿ. ಫಸ್ಟ್ ಒನ್ ಯಾವುದು? ಎಲಿಮೆಂಟ್. ಫಸ್ಟ್ ಒನ್ ಯಾವುದು? ಎಲಿಮೆಂಟ್. ELEMENT. ಸರ್ ಎಲಿಮೆಂಟ್ ಅಂದರೆ ಏನು? ಇಟ್ ಈಸ್ ಮೇಡ್ ಅಪ್ ಆಫ್ ಎ ವೆರಿ ಸ್ಮಾಲ್ ಪಾರ್ಟಿಕಲ್. ವಾಟ್ ಯು ಸೇ ದಟ್? ಇಟ್ ಈಸ್ ಮೇಡ್ ಅಪ್ ಆಫ್ ಎ ವೆರಿ ಸ್ಮಾಲ್ ಪಾರ್ಟಿಕಲ್ ಈಸ್ ನೋನ್ ಆಸ್ ಎಲಿಮೆಂಟ್. ಇಟ್ ಈಸ್ ಮೇಡ್ of small particle.
ಸರ್ ಎಲಿಮೆಂಟ್ ಅಂದರೆ ಇಟ್ ಈಸ್ ಮೇಡ್ ಅಪ್ ಆಫ್ ವೆರಿ ಸ್ಮಾಲ್ ಪಾರ್ಟಿಕಲ್ ಈಸ್ ನೋನ್ ಆ್ಯಸ್ ಎಲಿಮೆಂಟ್. ಸರ್ ಎಕ್ಸಾಂಪಲ್ ಯಾವುದು ಎಲಿಮೆಂಟಿಗೆ? ಸರ್ ಎಕ್ಸಾಂಪಲ್ ಯಾವ್ಯಾವ್ದು ಕೊಡ್ಬೋದು? ಸರ್ ಹೈಡ್ರೋಜನ್ ಕೊಡ್ಬೋದು. ಸರ್ ಹೈಡ್ರೋಜನ್ನ ಯಾವುದರಿಂದ ರೆಪ್ರೆಸೆಂಟೇಟಿವ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಹೆಚ್ಚಿಂದ. ಓಕೆ, ನೆಕ್ಸ್ಟ್ ಒಂದು ಯಾವ್ದು ಕೊಡ್ಬೋದು? ಆಕ್ಸಿಜನ್ ಕೊಡ್ಬೋದು. OXYGEN. ಸರ್ ಆಕ್ಸಿಜನ್ ನಾವು ಯಾವುದರಿಂದ ರೆಪ್ರೆಸೆಂಟೇಟಿವ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಓ ಇಂದ ರೆಪ್ರೆಸೆಂಟೇಟಿವ್ ಮಾಡ್ತೀವಿ. ಸರ್ ಹೈಡ್ರೋಜನ್ ಹೆಚ್ಚಿಂದ ರೆಪ್ರೆಸೆಂಟೇಟಿವ್ ಮಾಡ್ತೀವಿ, ಆಕ್ಸಿಜನ್ ಓ ಇಂದ ರೆಪ್ರೆಸೆಂಟೇಟಿವ್ ಮಾಡ್ತೀವಿ. ಸರ್ ದ ನ್ಯಾಚುರಲ್ ಎಲಿಮೆಂಟ್ ಈಸ್ ಗೋಲ್ಡ್. ಸರ್ ನ್ಯಾಚುರಲ್ ಎಲಿಮೆಂಟ್ ಈಸ್ ಗೋಲ್ಡ್. ಸರ್ ದ ನ್ಯಾಚುರಲ್ ಎಲಿಮೆಂಟ್ ಈಸ್ ಗೋಲ್ಡ್ ಅಂತ ಹೇಳಿರಿ. ಅದೇ ಥರ ಸರ್ ದ ಆರ್ಟಿಫಿಷಿಯಲ್ ಎಲಿಮೆಂಟಿಗೆ ಒಂದು ಎಕ್ಸಾಂಪಲ್ ಕೊಡ್ರಿ ಅಂತ ಹೇಳಿದ್ರೆ ಪ್ಲೂಟೋನಿಯಂ. ವಾಟ್ ಯು ಸೇ ದಟ್? ಸರ್ ದ ಆರ್ಟಿಫಿಷಿಯಲ್ ಎಲಿಮೆಂಟಿಗೆ ಒಂದು ಎಕ್ಸಾಂಪಲ್ ಕೊಡ್ರಿ ಅಂತ ಹೇಳೋದಾದರೆ ಪ್ಲೂಟೋನಿಯಂ. ಆರ್ಟಿಫಿಷಿಯಲ್ ಎಲಿಮೆಂಟ್ಗೆ ಒಂದು ಎಕ್ಸಾಂಪಲ್ ಅಂತ ಹೇಳೋದಾದರೆ ಪ್ಲೂಟೋನಿಯಂ. ಕ್ಲೀನಾಗಿ ಕೇಳ್ಕೊಳ್ರಿ. ಎಲಿಮೆಂಟ್ ಈಸ್ ಎ ಮೇಡ್ ಅಪ್ ಆಫ್ ವೆರಿ ಸ್ಮಾಲ್ ಪಾರ್ಟಿಕಲ್. ಸರ್ ಒಂದು ಎಕ್ಸಾಂಪಲ್ ಕೊಡ್ರಿ ಅಂತ ಹೇಳಿದ್ರೆ ಹೈಡ್ರೋಜನ್, ಆಕ್ಸಿಜನ್ನ ಕೊಡ್ಬೋದು. ಸರ್ ಹೈಡ್ರೋಜನ್ನ ನಾವು ಹೆಚ್ಚಿಂದ ರೆಪ್ರೆಸೆಂಟೇಟಿವ್ ಮಾಡ್ತೀವಿ, ಆಕ್ಸಿಜನ್ನ ಓ ಇಂದ ರೆಪ್ರೆಸೆಂಟೇಟಿವ್ ಮಾಡ್ತೀವಿ. ನ್ಯಾಚುರಲ್ ಎಲಿಮೆಂಟಿಗೆ ಒಂದು ಎಕ್ಸಾಂಪಲ್ ಹೇಳಿದರೆ ಗೋಲ್ಡ್ ಅಂತ ಹೇಳ್ಬೋದು. ಆರ್ಟಿಫಿಷಿಯಲ್ ಎಲಿಮೆಂಟಿಗೆ ಒಂದು ಎಕ್ಸಾಂಪಲ್ ಅಂತ ಹೇಳಿದರೆ ಪ್ಲೂಟೋನಿಯಂ ಅಂತ ಹೇಳ್ಬೋದು. ಸೊ ಇಟ್ ಈಸ್ ಫರ್ದರ್ ಕ್ಲಾಸಿಫೈಡ್ ಇಂಟು 2 types, ಮೆಟಲ್ ಆ್ಯಂಡ್ ನಾನ್ ಮೆಟಲ್. ಇಟ್ ಹ್ಯಾಸ್ ಡಿಸ್ಕಸ್ಡ್ ಅಬೌಟ್ ದಿ ಹೈಯರ್ ಕ್ಲಾಸಲ್ಲಿ. ಸರಿನಾ? ನೀವು ಹೈಯರ್ ಕ್ಲಾಸಲ್ಲಿ ಹೋದಾಗ ಹೇಳ್ಕೊಡ್ತಾರೆ ನಿಮ್ಮ ಸರ್. ಓಕೆ, ನೆಕ್ಸ್ಟ್ ಯಾವುದು? ಸರ್ ಎಲಿಮೆಂಟ್ ಆಯಿತು. ನೆಕ್ಸ್ಟ್ ಯಾವುದಪ್ಪ? ಕಾಂಪೌಂಡ್. COMPOUND. ಇದು ತುಂಬ ಈಸಿ ಇದೆ, ಕೇಳ್ರಿ. ವೆನ್ 2 or more ಎಲಿಮೆಂಟ್ ಕಂಬೈನ್ ಕೆಮಿಕಲಿ ಇನ್ ಸ್ಪೆಸಿಫಿಕ್ ರೇಷಿಯೋ ಇಟ್ ಗಿವ್ ಎ ನ್ಯೂ ಪ್ರಾಪರ್ಟಿ. ಇದಕ್ಕೆ ನಾವೇನು ಹೇಳ್ತೀವಿ? ಕಾಂಪೌಂಡ್ ಅಂತ ಹೇಳ್ತೀವಿ. ಲಿಸನ್, ಸೋಡಿಯಂ ಅಂತ ಹೇಳೋದು ಒಂದು ಎಲಿಮೆಂಟ್, ಇಟ್ ಈಸ್ ವೆರಿ ಪಾಯ್ಸನಸ್. ಓಕೆ, ಕ್ಲೋರಿನ್ ಅಂತ ಹೇಳೋದು ಇದೊಂದು ಎಲಿಮೆಂಟು, ಇಟ್ ಈಸ್ ವೆರಿ ಪಾಯ್ಸನಸ್. ಇವೆರಡು ಕಂಬೈನ್ ಆದಾಗ ಒಂದು ನ್ಯೂ ಕಾಂಪೌಂಡ್ ಬರುತ್ತೆ. ಯಾವುದಪ್ಪ ಅಂತ ಹೇಳಿದ್ರೆ NaCl. ಸರ್ ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ. ನಾವೇನು ಹೇಳ್ರಿ, ನಾರ್ಮಲಾಗಿ ನಾವು ಸಾಲ್ಟ್ ಯೂಸ್ ಮಾಡ್ತೀವಲ್ಲ ಅಡುಗೆಗೆ, ಇದನ್ನ ಟೇಬಲ್ ಸಾಲ್ಟ್ ಅಂತ ಹೇಳ್ತೀವಿ. ಸರ್ ಸೋಡಿಯಂ ಅಂತ ಹೇಳೋದು ಪಾಯ್ಸನಸ್ ಎಲಿಮೆಂಟು, ಅದೇ ಥರ ಕ್ಲೋರಿನ್ ಅಂತ ಹೇಳೋದು ವೆರಿ ಪಾಯ್ಸನಸ್. ಇವೆರಡು ಕಂಬೈನ್ ಆದಾಗ ನ್ಯೂ ಪ್ರಾಪರ್ಟಿ ಬರುತ್ತೆ, ಇದಕ್ಕೆ ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ. ಲೀಸನ್, ನೆಕ್ಸ್ಟ್ ಪಾಯಿಂಟ್ ಹೇಳೋದಾದರೆ ಇಲ್ಲಿ ನ್ಯೂ ಎಲಿಮೆಂಟು ಫಾರ್ಮೇಷನ್ ಆಗಿರುತ್ತೆ. ಸರಿನಾ? ಇದನ್ನು ನಾವು ಮತ್ತೆ ಸಪ್ರೇಟ್ ಮಾಡೋಕ್ಕೆ ಬರೋದಿಲ್ಲ ಈಸಿಯಾಗಿ. ಸಪ್ರೇಟ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಸೂಟಬಲ್ ಕೆಮಿಕಲ್ ಯೂಸ್ ಮಾಡಿ ಮತ್ತೇನು ಮಾಡ್ತೀವಿ, ಮತ್ತೆ ಸಪ್ರೇಟ್ ಮಾಡ್ತೀವಿ. ಒಂದು ಕಾಂಪೌಂಡ್ ಫಾರ್ಮ್ ಆದಾಗ ಇದು ಮತ್ತೆ ಸಪ್ರೇಟ್ ಈಸಿಯಾಗಿ ಮಾಡೋಕ್ಕೆ ಬರೋದಿಲ್ಲ. ಇದಕ್ಕೆ ಮತ್ತೆ ಸೂಟಬಲ್ ಕೆಮಿಕಲ್ ಯೂಸ್ ಮಾಡಿ ಏನು ಮಾಡ್ತೀವಿ, ಸಪ್ರೇಟ್ ಮಾಡ್ತೀವಿ. ಓಕೆ, ಲೆಟ್ ಅಸ್ ಡಿಸ್ಕಸ್ಡ್ ಅಬೌಟ್ ದಿ ನೆಕ್ಸ್ಟ್ ಕಾನ್ಸೆಪ್ಟ್, ಮಿಕ್ಸ್ಚರ್. ಸರ್ ಮಿಕ್ಸ್ಚರ್ ಅಂದರೆ ಏನು? ವಾಟ್ ಯು ಸೇ ದಟ್? ಮಿಕ್ಸ್ಚರ್. ಕೇಳ್ರಿ. when 2 or more substance, listen, please understand me, when 2 or more substance is mixed, it is called as mixture. ಸರ್ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ರಿ ಅಂತ ಹೇಳೋದಾದರೆ ಸಾಯಿಲ್ ವಿತ್ ಪೆಬಲ್ಸ್. ಸರ್ ಸಾಯಿಲ್ ಅಂದರೆ ಗೊತ್ತು. ಸರ್ ಫೆಬಲ್ಸ್ ಅಂದರೆ ಸರ್ ಉಂಡೆಗಳು. ಸರಿನಾ? ಉಂಡೆಗಳಕ್ಕೆ ನಾವೇಂತ ಹೇಳ್ತೀವಿ, ಫೆಬಲ್ಸ್ ಅಂತ ಹೇಳ್ತೀವಿ. ಸರಿನಾ? ಎಕ್ಸಾಂಪಲ್ ಸಾಯಿಲ್ ವಿತ್ ಫೆಬಲ್ಸ್. ನೆಕ್ಸ್ಟ್ ಯಾವ್ದು ಕೊಡ್ಬೋದು? ವಾಟರ್ ವಿತ್ ಫೆಬಲ್. These are the example for mixture. Let us discuss about the difference between the compound and mixture.
ಕಾಂಪೌಂಡ್ ಆ್ಯಂಡ್ ಮಿಕ್ಸ್ಚರ್. ಸರ್ ಇದರಲ್ಲಿ ಡಿಫ್ರೆನ್ಸ್ ಏನು ಸರಿನಾ? ಡಿಫ್ರೆನ್ಸ್ ನೋಡೋಣ ಕೇಳ್ರಿ. ಫಸ್ಟ್ ಒನ್ ನೋಡ್ರಿ, ವೆನ್ ಟೂ ಆರ್ ಮೋರ್ ಎಲಿಮೆಂಟ್ ಕಂಬೈನ್ ಕೆಮಿಕಲಿ ಇನ್ ಸ್ಪೆಸಿಫಿಕ್ ರೇಷಿಯೋ. ಕಂಬೈನ್ ಕೆಮಿಕಲಿ ಇನ್ ಸ್ಪೆಸಿಫಿಕ್ ರೇಷಿಯೋ. ಕಂಬೈನ್ ಕೆಮಿಕಲಿ. ಸರ್ ಅದೇ ಥರ ಮಿಕ್ಸ್ಚರಿಗೆ ಹೇಳೋದಾದರೆ ವೆನ್ ಟೂ ಆರ್ ಮೋರ್ ಸಬ್ಸ್ಟೆನ್ಸ್ ಈಸ್ ಮಿಕ್ಸ್. ಇದಕ್ಕೆ ನಾವು ಏನು ಯಾವುದೇ ರೀತಿ ನಾವು ಕೆಮಿಕಲ್ಸ್ನ ಆ್ಯಡ್ ಮಾಡ್ತಾ ಇಲ್ಲ, ಏನು ಮಾಡ್ತಾಯಿದ್ದೀವಿ? ಮಿಕ್ಸ್ ಮಾಡ್ತಾಯಿದ್ದೀವಿ. ಕಂಬೈನ್ ಫಿಸಿಕಲಿ. ಕಂಬೈನ್ ಕೆಮಿಕಲಿ, ಕಂಬೈನ್ ಫಿಸಿಕಲಿ. ಲಿಸನ್, ಲೆಟ್ ಆಸ್ ನೆಕ್ಸ್ಟ್ ಪಾಯಿಂಟ್. ಕಾಂಪೌಂಡಲ್ಲಿ ಡು ನಾಟ್ separate easy. It is separate easy. Separate easy. ಸಾಯಿಲಲ್ಲಿ ಲಿಸನ್, ಸಾಯಿಲ್ ವಿತ್ ಫೆಬಲ್ಸ್ ಅಂತ ಹೇಳ್ತಿದ್ವಿ. ಮಣ್ಣೊಳಗೆ ಯಾವ್ದಾರ ಉಂಡೆ ಬಿದ್ದರೆ ನಾವೇನು ಗೊತ್ತಾ ಏನು ಮಾಡ್ಬೋದು? ಜಲ್ದಿ ಪಿಕ್ ಔಟ್ ಮಾಡ್ಬೋದು. ಪಿಕ್ ಅಂದರೆ ಜಲ್ದಿ ತೆಗ್ದಾಕ್ಬೋದು. ಈ ಕೆಮಿಕಲ್ ಲಿಸನ್, ಅದೇ ಥರ ಕಾಂಪೌಂಡಲ್ಲಿ ಸೋಡಿಯಂ Na+Cl ಅಂತ ಹೇಳಿದ್ವಿ. ಅದು ಸೋಡಿಯಂ ಪ್ಲಸ್ ಕ್ಲೋರೈಡ್ ಕಂಬೈನ್ ಆಗಿ ಸೋಡಿಯಂ ಕ್ಲೋರೈಡ್ ಬಂದಿದೆ ಸರಿನಾ? ಟೇಬಲ್ ಸಾಲ್ಟು. ಅದನ್ನು ನಾವು ಈಸಿಯಾಗಿ ಸಪ್ರೇಟ್ ಮಾಡೋಕ್ಕೆ ಬರುತ್ತಾ? ಬರೋದಿಲ್ಲ. ಅದಕ್ಕೆ ಏನು ಮಾಡ್ತೀವಿ? ಕೆಮಿಕಲ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರಿ. ಇಟ್ ಈಸ್ ಇನ್ ಸ್ಪೆಸಿಫಿಕ್ ರೇಷಿಯೋ. ಸ್ಪೆಸಿಫಿಕ್ ರೇಷಿಯೋ. ದೇರ್ ಈಸ್ ನೋ ರೇಷಿಯೋ. ದೇರ್ ಈಸ್ ನೋ ರೇಷಿಯೋ. ಒಂದ್ಸಲ ಗ್ಲಾನ್ಸ್ ಮಾಡ್ಬಿಡೋಣ ಸರಿನಾ? ಮಿಕ್ಸ್ಚರ್ ಆ್ಯಂಡ್ ಮಿಕ್ಸ್ಚರ್ ಬಿಟ್ವೀನ್ ದ ಕಾಂಪೌಂಡ್ ಆ್ಯಂಡ್ ಮಿಕ್ಸ್ಚರ್ ಅಂತ ಕೇಳಿದರೆ, ಕಂಬೈನ್ ಕೆಮಿಕಲಿ. ಫಸ್ಟ್ ಪಾಯಿಂಟ್ ಕಂಬೈನ್ ಕೆಮಿಕಲಿ, ಇಟ್ ಈಸ್ ಫಿಸಿಕಲಿ. ಸೆಕೆಂಡ್ ಪಾಯಿಂಟ್ ಡು ನಾಟ್ ಸಪ್ರೇಟ್ ಈಸಿ. ಯಾವುದು? ಕಾಂಪೌಂಡ್. ವೆರಿ ಗುಡ್. ಮಿಕ್ಸ್ಚರಲ್ಲಿ ಸಪ್ರೇಟ್ ಈಸಿ, ಈಸಿಯಾಗಿ ಸಪ್ರೇಟ್ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟ್ ಕಾಂಪೌಂಡಲ್ಲಿ ಸ್ಪೆಸಿಫಿಕ್ ರೇಷಿಯೋ. ಏನು? ಸ್ಪೆಸಿಫಿಕ್ ರೇಷಿಯೋ. ಮಿಕ್ಸ್ಚರಲ್ಲೇನು? ದೇರ್ ಈಸ್ ನೋ ರೇಷಿಯೋ. ವೆರಿ ಗುಡ್. ಲಿಸನ್ ಕೇಳ್ರಿ. ಲೆಟ್ ಆಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಇದೊಂದು ಟೇಬಲ್ ಕಲಿತಾ ಹೋಗ್ರಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಒನ್ನು ಎಲಿಮೆಂಟ್, ಸೆಕೆಂಡ್ ಒನ್ನು compound, third one mixture. Element, compound, mixture, close. ಅದೇ ಥರ ಇಲ್ಲಿ ನೋಡ್ರಿ, ಫಸ್ಟ್ ಒನ್ನು ಸಾಲಿಡ್, ಸೆಕೆಂಡ್ ಒನ್ ಇಸ್ ಲಿಕ್ವಿಡ್, ಥರ್ಡ್ ಒನ್ ಈಸ್ ಗ್ಯಾಸ್. ಇಲ್ಲಿ ಯಾವ ಥರ ಕ್ವಶನ್ ಕೇಳ್ತಾರಪ್ಪ ಅಂತ ಹೇಳಿದ್ರೆ, ಎಲಿಮೆಂಟ್ ಇನ್ ಸಾಲಿಡ್. ಎಲಿಮೆಂಟ್ ಇನ್ ಸಾಲಿಡಲ್ಲಿ ಫಸ್ಟ್ ಒನ್ ಯಾವುದಪ್ಪ ಅಂತ ಹೇಳಿದರೆ ಐರನ್. ಎಲಿಮೆಂಟ್ ಇನ್ ಸಾಲಿಡ್ ಅಂತ ಕೇಳಿದರೆ ಏನು ಬರೀತೀರಾ? ಐರನ್ ಅಂತ ಬರೀರಿ, ಸರಿನಾ? ಕಾಂಪೌಂಡ್ ಇನ್ ಸಾಲಿಡ್ ಅಂತ ಕೇಳಿದರೆ ಶುಗರ್. ಕಾಂಪೌಂಡ್ ಇನ್ ಸಾಲಿಡ್ ಅಂತ ಕೇಳಿದರೆ ಶುಗರ್ ಅಂತ ಬರೀರಿ. ನೆಕ್ಸ್ಟ್ ಮಿಕ್ಸ್ಚರ್ ಇನ್ ಸಾಲಿಡ್ ಅಂತ ಕೇಳಿದರೆ ಸಾಯಿಲ್. ಲಿಸನ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೀ. ಎಲಿಮೆಂಟ್ ಇನ್ ಸಾಲಿಡ್ ಅಂತ ಕೇಳಿದರೆ ಐರನ್ ಅಂತ ಬರೀರಿ. ಕಾಂಪೌಂಡ್ ಇನ್ ಸಾಲಿಡ್ ಅಂತ ಕೇಳಿದರೆ ಶುಗರ್ ಅಂತ ಬರೀರಿ. ಮಿಕ್ಸ್ಚರ್ ಇನ್ ಸಾಲಿಡ್ ಅಂತ ಕೇಳಿದರೆ ಸಾಯಿಲ್ ಅಂತ ಬರೀರಿ. ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಎಲಿಮೆಂಟ್ ಇನ್ ಲಿಕ್ವಿಡ್. ಲಿಸನ್, ಎಲಿಮೆಂಟ್ ಇನ್ ಲಿಕ್ವಿಡಲ್ಲಿ ಏನು ಬಂತ ಬರೀತೀರಾ? ಮರ್ಕ್ಯೂರಿ. ಯಾವುದು? ಮರ್ಕ್ಯೂರಿ. ಎಲಿಮೆಂಟ್ ಇನ್ ಲಿಕ್ವಿಡಲ್ಲಿ ಯಾವುದು ಬರೀತೀರಾ? ಮರ್ಕ್ಯೂರಿ. ನೆಕ್ಸ್ಟ್ ಯಾವುದು? ಕಾಂಪೌಂಡ್ ಇನ್ ಲಿಕ್ವಿಡ್. ಕಾಂಪೌಂಡ್ ಇನ್ ಲಿಕ್ವಿಡಲ್ಲಿ ಯಾವ್ದು ಬರೀತೀರಾ? ವಾಟರ್.
ಕಾಂಪೌಂಡ್ ಇನ್ ಲಿಕ್ವಿಡಲ್ಲಿ ವಾಟರ್ ಅಂತ ಬರೀತೀರಾ, ಸರಿನಾ. ಮಿಕ್ಸ್ಚರ್ ಇನ್ ಲಿಕ್ವಿಡಲ್ಲಿ ಅಂತ ಬರೀತೀರಾ, ಮಿಕ್ಸ್ಚರ್ ಇನ್ ಲಿಕ್ವಿಡ್ ಸಿ ವಾಟರ್. ವಾಟ್ ಯು ಸೇ ದಟ್? ಸಿ ವಾಟರ್. Let us move on to the gas. Element in gas. ಇಲ್ಲಿ ನೋಡ್ರಿ, ಎಲಿಮೆಂಟ್ ಇನ್ ಗ್ಯಾಸ್ ಅಲ್ಲಿ ಅಂತ ಬರೀತೀರಾ, ಆಕ್ಸಿಜನ್, OXYGEN. ಸರ್ ಓ ಇಂದ ರೆಪ್ರೆಸೆಂಟೇಟಿವ್ ಮಾಡ್ತೀವಿ ಅಂತ ಹೇಳಿದ್ವಿ, ಸರಿನಾ. ಕಾಂಪೌಂಡ್ ಇನ್ ಗ್ಯಾಸ್ ಅಲ್ಲಿ ಅಂತ ಬರೀತೀರಾ, CO2. CO2 ಅಂತ ಹೇಳಿದರೆ ಕಾರ್ಬನ್ ಡೈಆಕ್ಸೈಡ್. CO2 ಅಂತ ಹೇಳಿದರೆ ಕಾರ್ಬನ್ ಡೈಆಕ್ಸೈಡ್. ನೈಸ್ ಸರ್. ಮಿಕ್ಸ್ಚರ್ ಇನ್ ಗ್ಯಾಸ್, ಸರಿ, ಮಿಕ್ಸ್ಚರ್ ಇನ್ ಗ್ಯಾಸ್ ಅಂತ ಕೇಳಿದರೆ ಏನು ಬರೀತೀರಾ, ಹೇರ್ ಅಂತ ಬರೀತೀರಾ. ಓಕೆ, ಇದರ ಟೇಬಲ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಇದನ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ರಿ, ಸರಿನಾ. ಎಕ್ಸಾಮಿನೇಷನಲ್ಲಿ ನಿಮಗೆ ಕ್ವಶನ್ ಕೇಳ್ತಾರೆ. ಎಲಿಮೆಂಟ್ ಇನ್ ಸಾಲಿಡ್ ಅಂತ ಕೇಳಿದರೆ ಐರನ್ ಅಂತ ಬರೀರಿ, ಕಾಂಪೌಂಡ್ ಇನ್ ಸಾಲಿಡ್ ಅಂತ ಕೇಳಿದರೆ ಶುಗರ್ ಅಂತ ಬರೀರಿ, ಮಿಕ್ಸ್ಚರ್ ಇನ್ ಸಾಲಿಡ್ ಅಂತ ಕೇಳಿದರೆ ಸಾಯಿಲ್ ಅಂತ ಬರೀರಿ, ಸರಿನಾ. ನೆಕ್ಸ್ಟ್ ಮುಗೀತು. ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಎಲಿಮೆಂಟ್ ಇನ್ ಲಿಕ್ವಿಡ್. ಎಲಿಮೆಂಟ್ ಇನ್ ಲಿಕ್ವಿಡ್ ಅಂತ ಕೇಳಿದರೆ ಮರ್ಕ್ಯೂರಿ ಅಂತ ಬರೀರಿ, ಕಾಂಪೌಂಡ್ ಇನ್ ಲಿಕ್ವಿಡ್ ಅಂತ ಕೇಳಿದರೆ ವಾಟರ್ ಅಂತ ಬರೀರಿ, ಮಿಕ್ಸ್ಚರ್ ಇನ್ ಲಿಕ್ವಿಡ್ ಅಂತ ಕೇಳಿದರೆ ಸಿ ವಾಟರ್ ಅಂತ ಬರೀರಿ, ಫಿನಿಶ್. ಎಲಿಮೆಂಟ್ ಇನ್ ಗ್ಯಾಸ್ ಅಂತ ಕೇಳಿದರೆ ಆಕ್ಸಿಜನ್ ಬರೀರಿ. ಸರ್ ಇದನ್ನು ಓ ಇಂದ ರೆಪ್ರೆಸೆಂಟೇಟಿವ್ ಮಾಡ್ತೀವಿ. ಲೆಟ್ ಅಸ್ ಮೂವ್ ಆನ್ ಟು ದ ಕಾಂಪೌಂಡ್ ಇನ್ ಗ್ಯಾಸ್ ಅಂತ ಕೇಳಿದರೆ CO2 ಅಂತ ಬರೀರಿ. ಸರ್ CO2 ಅಂತ ಹೇಳಿದರೆ ಕಾರ್ಬನ್ ಡೈಆಕ್ಸೈಡ್. ಓಕೆ ಸರ್. ನೆಕ್ಸ್ಟ್ ಮಿಕ್ಸ್ಚರ್ ಇನ್ ಗ್ಯಾಸ್. ಸರ್ ಮಿಕ್ಸ್ಚರ್ ಇನ್ ಗ್ಯಾಸ್ ಅಂತ ಕೇಳಿದರೆ ಸರ್ ಏರ್ ಅಂತ ಬರೀರಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.